ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಹೋಬಳಿಯ ಭರಮಸಾಗರ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರುವಂತ ಭರಮಸಾಗರದಿಂದ ಬೈಪಾಸ್ ರಸ್ತೆ ಅಂದರೆ ಬಾರುಗಳಿಂದ ಹಾದು ಹೋಗುವ ರಸ್ತೆ ಮತ್ತು ಭರಮಸಮುದ್ರದಿಂದ ಬಿಳಿಚೋಡು ರಸ್ತೆಯಲ್ಲಿ ಬಿದ್ದಿರುವ ಕಸದ ತಿಪ್ಪೆ ರಾಶಿಗಳನ್ನು ವಿಲೇವಾರಿ ಮಾಡುವ ಬಗ್ಗೆ ಹಲವಾರು ಕಂಪ್ಲೇಂಟ್ಗಳನ್ನು ಕೊಟ್ಟರೂ ಕೂಡ ತಲೆ ಕೆಡಿಸಿಕೊಳ್ಳದ ಚಿತ್ರದುರ್ಗದ ಮಾನ್ಯ ಸಿಇಒ ಆಕಾಶ್ ಅವರು ಮತ್ತು ಡಿಎಸ್ ಅವರು ಸ್ಥಳೀಯ ಭರಮಸಾಗರದ ಗ್ರಾಮ ಪಂಚಾಯಿತಿಯ ಪಿಡಿಒಗಳು ಮುಖ್ಯವಾಗಿ 1 ವರ್ಷದಿಂದ ಪಿಡಿಒಗಳು ಇಲ್ಲಿಯವರೆಗೆ 3 ಪಿಡಿಒಗಳು ಡೆಫಿನೇಷನ್ ಅಂತ ಬಂದು 15 ದಿನ ಇದ್ದು ಇಲ್ಲಿನ ರಾಜಕಾರಣಿಯ ಕೆಳ ವರ್ಗದವರಿಗೆ ಕೆಲಸ ಮಾಡಿ ಕೊಟ್ಟು ಮತ್ತೆ ಮುಂದಿನ ಪಂಚಾಯತ್ಗಳಿಗೆ ಹೋಗುವ ಒಂದು ವಾಸ್ತವವನ್ನ ಕಂಡುಕೊಂಡಿದ್ದಾರೆ. ಇದರ ಬಗ್ಗೆ ವರದಿ ಮಾಡಲಾಗಿದೆ. ವರದಿಗಾರರು ಮೋಹನ್ ಕುಮಾರ್, ಚಿತ್ರದುರ್ಗ. ನಮಸ್ತೆ ವೀಕ್ಷಕರೇ, ಕಾರ್ಮಿಕರ ಕ್ರಾಂತಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಭರಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭರಮಸಾಗರದಿಂದ ಬೈಪಾಸ್ ರಸ್ತೆಯಲ್ಲಿ ಬಿದ್ದಿರುವ ಕಸದ ರಾಶಿಗಳನ್ನು ನೋಡ್ತಿದ್ರೆ ನಿಜಕ್ಕೂ ತುಂಬಾ ವಿಪರ್ಯಾಸ ಅನ್ಸುತ್ತೆ. ಕಳೆದ 4 ತಿಂಗಳಿಂದನೂ ಕೂಡ ಪತ್ರ ವ್ಯವಹಾರದ ಮೂಲಕ ಕಂಪ್ಲೇಂಟ್ ಮಾಡ್ಕೊಳ್ತಾನೆ ಬರ್ತಿದೀವಿ. ಯಾವುದೇ ತರ ಇಲ್ಲಿಯ ಸ್ಥಳೀಯ ಪಿಡಿಒಗಳು ಯಾವುದೇ ತರ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇಲ್ಲಿ ಕೇವಲ ಪಿಡಿಒಗಳು ಬರೋದು ರಾಜಕಾರಣಿಗಳ ಕೆಲಸ ಮಾಡ್ಲಿಕ್ಕೆ ಅಂತ ನಮಗೆ ಅನಿಸುತ್ತೆ. ಇಲ್ಲಿ ಸಾರ್ವಜನಿಕರ ಕೆಲಸ ಅಂತೂ ಒಂದು ಇವತ್ತಿಗೂ ಮಾಡಿಲ್ಲ, ಆಗಿಲ್ಲ. ಸುಮಾರು ಇಂತ ಒಂದು ದೊಡ್ಡ ಊರಿಗೆ ಏನು ಇಲ್ಲ ಅಂದ್ರೆ 4 ಕಾಟ ಎಸಿಬೇಕಾಗ್ತದೆ. ಒಂದೇ ಒಂದು ಯಾವ್ದೋ ಕುಂಠಿತ ಆಗಿರುವಂತಹ ಒಂದು ಹಸೆ ಆಟ ಇಟ್ಕೊಂಡು ಅದನ್ನು ಕೂಡ ತನ್ನಿಚ್ಚಿ ತಾನೇ ನಿಲ್ಸ್ಕೊಂಡಿದ್ದಾರೆ. ಯಾವುದೇ ತರ ಕೆಲಸ ಮಾಡ್ತಿಲ್ಲ. ಈ ತರ ಪ್ರತಿಯೊಂದು ರಸ್ತೆಯಲ್ಲೂ ಇದೇ ತರನೇ ತಿಪ್ಪೆ ಕಸ ಬಿದ್ದಿದೆ. ಆಮೇಲೆ ಕರ್ನಾಟಕ ಪರಿಸರ ಮಂಡಳಿಗೂ ಕೂಡ ನಾವು ಕಂಪ್ಲೇಂಟ್ ಕೊಟ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಉಪ ಕಾರ್ಯದರ್ಶಿ ಮತ್ತೆ ಸಿಇಒ ಜಡ್ಪಿ ಅವ್ರಿಗೂ ಕೊಟ್ರು ಕೂಡ ಯಾವುದೇ ಒಂದು ನಮಗೆ ಕೆಲಸಗಳನ್ನ ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ಜನಗಳ ಆಕ್ರೋಶ ಆಗಿದೆ. ಇದು ಒಂದು ರಸ್ತೆಯ ಇದು ನಾನು ತೋರಿಸ್ತಕ್ಕಂತ ಒಂದು ರಸ್ತೆಯಲ್ಲಿ ನಡೆದಿರ್ತಕ್ಕಂತ ಒಂದು ಪರಿಸರ ಮಾಲಿನ್ಯ ಆಗಿರ್ತಕ್ಕಂಥ ತಿಪ್ಪೆಗಳ ರೀತಿಯಲ್ಲಿ ಬಿದ್ದಿದೆ. ಇದು ಭರಮಸಾಗರದಲ್ಲಿ ಉತ್ಪತ್ತಿಯಾಗುವಂತಹ ಕೋಳಿ ತ್ಯಾಜ್ಯ ಮತ್ತು ಒಣ ಮತ್ತು ಹಸಿ ಕಸ, ಅಂಗಡಿಗಳ ಮುಕ್ಕಟ್ಟುಗಳ ಕಸ ಪ್ರತಿಯೊಂದು ಇಲ್ಲೇ ಸುರಿಯೋದು. ಅವರಿಗೆ ಯಾವ್ಯಾವ ಜಾಗಗಳು ಹತ್ರ ಆಗುತ್ತೋ ಆ ಜಾಗದಲ್ಲಿ ಸುರ್ಕಂತ ಹೋಗ್ತಾ ಇರೋದೆ ಜನಗಳು. ಪಾಪ ಜನಗಳು ಏನ್ ಮಾಡ್ತಾರೆ, ಗ್ರಾಮ ಪಂಚಾಯತಿಯಿಂದ ಸೌಲಭ್ಯ ಸಿಗ್ಲಿದ್ದು ಜನಗಳಾದ್ರೂ ಏನ್ ಮಾಡ್ತಾರೆ ಹೇಳಿ. ಈ ತರ ಒಂದು ಕೆಟ್ಟ ಪರಿಸ್ಥಿತಿಗೆ ಇಲ್ಲೆಲ್ಲ ಜನಗಳು ಈಡಾಗಿದ್ದಾರೆ. ಆದಷ್ಟು ಬೇಗ ಉಪ ಕಾರ್ಯದರ್ಶಿಗಳೇ, ಸಿಇಒ ಅವರೇ, ಇಒ ಅವರೇ ಇದನ್ನ ಗಂಭೀರವಾಗಿ ಪರಿಗಣಿಸಿ 2 ದಿನದಲ್ಲಿ ಇದನ್ನ ವಿಲೆ ಮಾಡಿಸ್ಬೇಕು ಅಂತ ತಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ